ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿ ಟೈಮ್ 7:12 ಆಗೈತಿ. ಇವಾಗ ಎದ್ದಿ ಸ್ನೇಹಿತರೆ, ಎದ್ದೀನಿ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಅಂಗಳ ಕಸ ಗುಡಿಸಿಲ್ಲ, ರಂಗೋಲಿ ಹಾಕಿಲ್ಲ, ಮಳೆ ಸಿಕ್ಕಾಪಟ್ಟೆ ಮಳೆ ಬಡತ್ರಿ. ಈ ಮಳೆ ಐತೆ ನೋಡಿ ಸ್ನೇಹಿತರೆ. ಇವು ಉಡಾಳ ನೋಡಿ, ಸಾರಿ ಸ್ನೇಹಿತರೆ, ಉಡಾಳ ಬೇಡ ಅಂತೀರಿ, ಕಿಡಿಗೇಡಿ ಕೃಷ್ಣ ಅನ್ಬೇಕ್ರಿ. ಕಿಡಿಗೇ ನೋಡಿ ಆರೋಗ್ಯ ಸ್ನೇಹಿತರೆ. ಇನ್ನೂ ಕಾಯ್ತಿರ್ದಿಲ್ಲ ಬರ್ರಿ. ನೋಡಿ ಇನ್ನೂ ಏನಿಲ್ಲ ಸ್ನೇಹಿತರೆ, ಇವಾಗಿದ್ದು ನೋಡಿ ಶ್ರಾವಣಿ ಎದ್ದು ಇಲ್ಲೋಷ್ಟು ನೀರು ಚೆಲ್ಲಿ ಮಳೆ ಆಗೈತಲ್ಲ, ಕಮ್ರಿ ನೀರು ಇಲ್ಲಿ ಭಾಳ ಚೆಲ್ಲಿ ನೋಡಿ. ಗಿರಪ್ಪ ಕೆಲಸ ಮಾಡಿ ಇದೆಲ್ಲ ಚಲೋ ಮಾಡ್ತೀನಿ. ಓಡಾಗೈತೆ ಒಂದು ಅನ್ನಕ್ಕೆ ಹೋಗ್ತಾರೆ ಅವರು. ನೀವೆಲ್ಲ ದರ್ಶನ ಮಾಡ್ಕೋರಿ ಬನ್ನಿ ಸ್ನೇಹಿತರೆ. ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಎಲ್ಲ ಕೆಲಸ ಆಗೈತಿ. ಇವಾಗ ನಾ ರೊಟ್ಟಿ ಪಲ್ಯ ಮಾಡ್ಬೇಕಂದ್ರೆ ಹಿಟ್ಟು ನಿಲ್ರಿ, ಗಿರ್ನಿ ಬಿಸಾಕಿಟ್ಟೀನಿ. ಹಿಟ್ಟು ಬಿಸಾಕಿಟ್ಟಿಲ್ಲ, ಹೋಗ್ಬೇಕ್ರಿ ಗಿರ್ನಿ ಬಿಸಾಕ. ಹಸ್ಮಾಡಿ ಅವು ಇಟ್ಟಿದ್ದು ಆಳಿಟ್ಟಿನಿ. ಆ ಕಸ ಪುಟ್ಟಿ ಇಡಮ್ಮ ಆ ಕಡೆ ಗೊದಾಗ. ಏನದು ಕೆಡಿಸ್ಬೇಡ ಏನು, ಎಲ್ಲ ಕ್ಲೀನಾಗಿ ಸ್ನೇಹಿತರೆ. 8-18 ಆಗೈತೆ. ಶ್ರಾವಣಿನೂ ಬ್ರಷ್ ಮಾಡ್ಯಾಳ, ಇನ್ನು ಬಟ್ಟೆ ಬಾಂಡಿಗಿಂದ ಅದಾವು. ನಾನು ರೊಟ್ಟಿ ಪಲ್ಯ ಮಾಡಲ್ರಿ ಇವತ್ತು. ಸುಮ್ಮನೆ ಒಂದಿಷ್ಟು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತ ಓಡಿಟ್ಟಿನಿ. ಉಪ್ಪಿಟ್ಟು ಮಾಡಿ ಬುತ್ತಿಗೆ ಒಂದು ಪಾಕಿಟ್ ಹಾಲು ತರಿಸಿ ಶಾವಿಗೆ ಹಾಕಿಬಿಡ್ತೀನಿ ರೀ. ಶಾವಿಗೆ ಹಾಲು ಬೆಲ್ಲ ಕಟ್ಟಿಬಿಡ್ತೀನಿ ಬುತ್ತಿಗೆ. ಸುಮ್ಮನೆ ಯಾವ್ದಾರ ಮಾಡಿ ಕಟ್ಟೋದು ನೋಡಿರಿ ಮಕ್ಳಿಗೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟನ. ಶ್ರಾವಣಿ ನೋಡಿ ನಿಂತ ಹೊಡಿ ಸ್ನೇಹಿತರೆ. ಹಾಯ್ ಮಾಡು. ಬನ್ನಿ ಸ್ನೇಹಿತರೆ, ನೀರು ಕಸಾಕಿಟ್ಟಿನಿ. ಜಾಕ ಮಾಡಿಸ್ಬೇಕು ಅವ್ರದ್ದು. 8-18 ಆಗೈತೆ ರೀ. ಪಟಕ್ಕ ನೀರು ಕಾಯಿರಾಗನೇ ಅಮ್ಮಕ್ಕ ಶಾವಿಗೆ ಬಸಿತೀನಿ ರೀ ಚೋಲಿಗೆ. ಆಮೇಲೆ ಒಂದು ಸ್ವಲ್ಪ ನಾನು ಜಾಕ ಮಾಡಿಸಿ ನಾಷ್ಟ ಮಾಡಿಬಿಡ್ತೀನಿ ರೀ. ನಾಷ್ಟ ತಿಂದು ಶಾವಿಗೆ ಕಟ್ಕೊಂಡು ಹೋಗಲ್ಲಾಕ್ರಿ ಅವರು. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಶ್ರಾವಣ ಹಾಲು ತೊಗೊಂಬಂದು ನೋಡಿರಿ. ನೋಡಿ ಸ್ನೇಹಿತರೆ, ಶ್ರಾವಣ ಕುಮಾರ ಹಾಲು ತೊಗೊಂಬಂದ. ಹಾಲು ಕಾಸ್ತೀನಿ ರೀ, ಶಾವಿಗೆ ಹಾಕ್ತೀನಿ ಬನ್ನಿ. ಯಾಕವ ಮೇಡಮ ಪೇಪರ್ ಹೆಂಗೆ ಬರ್ದಿ, ಹೆಂಗಿಲ್ಲ ಕುಂತಿಯಲ್ಲ? ನಿನ್ನ ಎಷ್ಟ ಮಾರ್ಕ್ಸ್ ಬಿಟ್ಟಿನಿ ಅಂದಿರ? ಯಾಕೆ ಓದ್ಬೇಕವ? ಕಾಲೇ ಕುಂತ ಲಕ್ಷ ಕೊಟ್ಟು ಓದಿ ಬರೀಬೇಕು. ಕನ್ನಡನೂ ಬಿಟ್ಟು ಗಣಿತ ಮತ್ತೆ ಯಾವ ಉಳಿಸಿ ಅಲ್ಲೂ ತಿಂದು ಆಡಕತ್ತಿ. ಯಾಕಮ್ಮ ಕಾಲು ತಗೊಂಬ. ದೇವ್ರು ಇಲ್ಲಿರಕ್ಕೆ ಮಳೆ ಆಗೈತಲ್ಲ, ಕಾಲು ರಜ್ಜಾಗ್ಯ ಅಂತನ, ಅದಕ್ಕೆ ಕಾಲು ತಗೊಂಬಾರಮ್ಮ ಅಂದೆ. ಅಮ್ಮ ಬಾ ತಮ್ಮಗತ್ತು ನಾ ಜಾಕ ಮಾಡಲ ಇಡು ಜಗ್ಲಿ ಮ್ಯಾ ಹಾಕು. ಅದ ರಚ್ಚುವಪ್ಪ. ಆಡಕ್ಕೆ ಬರ ಸರಿ ನಿನ್ಗೆ ಚೆನ್ನಾಗಿ ಆಡಕ್ಕೆ ಬರಲ್ಲ, ಬಿಡಕ್ಕೆ ಬರಲ್ಲ. ತಡೆಯಲ್ಲ ಓದ್ತೀರ ಅಂತ ಹೇಳ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಮಾಡೋಕ್ಕೆ ಸಾಕ್ರಿ. ಅವ ಇದು ಮಾಡ್ತಾನೆ ರೀ. ಬ್ರೆಡ್ ತಗೋ ಶ್ರಾವಣಿ, 2 ಬ್ರೆಡ್ ತಿಂದು ಹಾಲು ಹಾಕ್ಕೊಂಡು ತಿನ್ನಿರಿ. ಚಾ ಭಾಳ ಚಲೋ ಆಗಲ್ಲ, ಚಾ ಮಾಡಲ್ರಿ ನಾನು. ಚಾ ಈ 2 ಕಜ್ಜು ಇಟ್ಟು ನಿನಗೂ 2 ಕಜ್ಜು ತಿನ್ಬಾ. ಹಾಂ ಜಗಳ ಮಾಡಿಬಿಡ್ರಿ, ಸುಮ್ಮ ಕುಂತೀನಿ. ನೀಸ್ ಬೇಕಾ ಹಾಲು ಹಾಕ್ತೀನಿ. ನಿಮ್ಗಿಬ್ರು 2 ಕೊಟ್ಟಿನಿ ತಿನ್ನಿರಿ. ಹಾಲು ಹಾಕಿ ಸ್ನೇಹಿತರೆ, ಆ ಚಾ ಮಾಡಲ್ರಿ ನಾ. ಬ್ರೆಡ್ದು ಅಂದ್ರೆ ಹಾಲು ಹಾಕಿ ಸಕ್ಕರೆ ಹಾಕಿ ಕೊಟ್ಬಿಡ್ತೀನಿ ರೀ. ಹಾಕಿ ಖರ್ಜೂರ ತಿಂದು ಹಾಲು ಮುತ್ತೆ ಹೊಂಟೋಗಿ ಊಟ ಕೊಟ್ಟು ಬರ್ಬೇಕು ಸ್ನೇಹಿತರೆ. ಶಾವಿಗೆ ಹಾಕೀನಿ. ಮುತ್ತೆನೂ ಉಪ್ಪಿಟ್ಟು ಮಾಡ್ಯ ಮುತ್ತೆ ಇಲ್ಲ ಶಾವಿಗೆ ಹಾಕಿಲ್ಲ ಅವಳೇ ಕೊಟ್ಬಿಡು ಅಂತಂದ. ಮತ್ತು ಅವು ಸಿಹಿ ಅಂದ್ರೆ ಮುತ್ಯಾರು ಉಂತಾರೆ. ಸಿಹಿ ಅಂದ್ರೆ ಜೀವ. ಬೆಲ್ಲ ಹೊಡ್ಕೊಂಡು ಹಾಲು ಹಾಕ್ಕೊಂಡು ಶಾವಿಗೆ ಹಾಕೊಂಡು ಕೊಟ್ಟು ಬರ್ತೀನಿ. ಅನ್ನ ಮಾಡ್ಯಾನಪ್ಪ, ಒಗ್ಗರಣೆ ಮಾಡ್ಯಾನ ಮುತ್ತೆ. ಇವು ಶಾವಿಗೆ ಬಸ್ತೀನಿ ನೋಡಿರಿ ನೀರು. ಯಾಕೋ ಶಾವಿಗೆ ಬಸ್ ನೀರು ಕುಡಿಬೇಕು ಅನ್ನಂಗೆ ಸ್ನೇಹಿತರೆ. ನನಗೆ ಭಾಳ ಇಷ್ಟ ಆಗೈತೆ. ಯಾಕಂದ್ರೆ ನಾ ಮೊದಲು ಶ್ರಾವಣ ಹೋಟ್ಲಿಂದ ಭಾಳ ಕುಡಿತಿದ್ದೆ ಸ್ನೇಹಿತರೆ ಶಾವಿಗೆ ಬಸ್ ನೀರು. ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳು ಭಾಳ ಚಲೋ ನೀವು ಒಂದಿಷ್ಟು ತುಪ್ಪ ಹಾಕೊಂಡು ಕೊಡ್ಬಿಡ್ಬೇಕು ರೀ. ನನಗೆ ಅದಕ್ಕೆ ಶ್ರಾವಣಿಗೆ ಕುಡ್ದಿದ್ದಿಲ್ಲ ಸ್ನೇಹಿತರೆ, ಗೊತ್ತಿದ್ದಿಲ್ಲ ನನಗೆ. ಶ್ರಾವಣಿಗೆ ಸಿಜರಿಂಗ್ ಆಗೈತೆ, ಶ್ರಾವಣ ಕುಮಾರ್ ನಾರ್ಮಲ್ ಆಗೈತಿ. ಶಾವಿಗೆ ಬಸ್ತಿರ್ತಿರಲ್ಲ ಅವಾಗ ನೀರು ಹಾಕಿಟ್ಟು ಒಂದಿಷ್ಟು ತುಪ್ಪ ಹಾಕೊಂಡು ಕುಡಿದ್ಬಿಟ್ರೆ ಇನ್ನೂ ಒಳ್ಳೇದು ರೀ. ಮತ್ತು ಖಜೂರಿ ಒಳ್ಳೇದು ರೀ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ. ಖಜೂರಿ ಶಾವಿಗೆ ನೀರು ನಾ ಭಾಳ ಕುಡ್ದೀನಿ ರೀ. ಆದರೆ ಶ್ರಾವಣ 4.5 ಕಿಲೋ ಇದು ನಾರ್ಮಲ್ ಡೆಲಿವರಿ ಆಗೈತೆ ನೋಡಿ ಸ್ನೇಹಿತರೆ. 5 ತಿಂಗಳು ಕೂಸ್ಕೊಂಡಂಗೆ ಕಾಣ್ತೈತೆ ರೀ ಶ್ರಾವಣ. ಅಷ್ಟು ದಪ್ಪಿದ್ದ ಅಷ್ಟು ಕರ್ರಗಿದ್ದೀನಿ ರೀ ಅವಾಗ. ಆದರೆ ಈ ಬೆಳಗ್ಗೆ ಬಾನ್ ಒಳ್ಳೆಯೈತೆ. 5 ತಿಂಗಳು ತನಕ ಕರಗೆ ಇದ್ದೀನಿ ರೀ ಶ್ರಾವಣ. ಹೆಂಗೆ ತಿಂಗಳ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಬಂತು. ಇವಾಗ ನಾನು ಹೊತ್ತ ಬಿಡು ಕಪ್ಪಾತನಂತೆ ನಾ ಮಾಡಿದ್ದೆ. ಇಲ್ಲ ಅವನು ಬೆಳಗ್ಗೆ ಅವ್ರ ಅಪ್ಪನಂಗೆ ಬೆಳಗ್ಗೆ ಸೇಮ್ ಶ್ರಾವಣ ಅವ್ರ ಅಪ್ಪನ ಹೊತ್ತ ನೋಡಿ ಸ್ನೇಹಿತರೆ.
ಶಾವಿಗೆ ನೀರು ಪ್ರೆಗ್ನೆಂಟ್ ಇದ್ದ ಮಕ್ಕಳು ಭಾಳ ಚಲೋ ನೋಡಿದ್ರಿ ಬೇಕಾದ್ರೆ ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಅಂತ ಕೇಳಿ ಶಾವಿಗೆ ಬಸ್ತು ಒಂದಿಷ್ಟು ನೀರು ಹಾಕೊಂಡ್ಕೆ ತುಪ್ಪ ಹಾಕೊಂಡು ಕುಡ್ಬೇಕು ನಾ ಆವಾಗ. ಯಾಕೋ ಅದು ಮೂಮೆಂಟ್ ಇಷ್ಟ ಆಯ್ತು ನನಗೆ ಕುಡಿಯಂಗಂತ ಅದಕ್ಕೆ ಗ್ಲಾಸಿಗೆ ಬಸ್ಕೊಂಡಿನಿ ರೀ ಅವ್ನು ನೀರು. ಆ್ಯಂಡ್ ತುಪ್ಪ ಹಾಕಲ್ರಿ ಸುಮ್ಮನೆ ಹಂಗೆ ಕುಡಿದ್ಬಿಡ್ತೀನಿ ಯಾಕೋ ಕುಡಿಯಂಗೆ ಅಂತೇಳಿ. ಬನ್ನಿ ಸ್ನೇಹಿತರೆ ಮುತ್ಯಾಗ ಇಟ್ಟು ಸಜ್ಜು ಮಾಡಿ ಊಟ ಕೊಟ್ಟು ಬಂದು ಮತ್ತೆ ಸಿಗ್ತೀರಿ ನಿಮ್ಗೆ. ನೋಡಿ ಸ್ನೇಹಿತರೆ ಮುತ್ಯಾಗು ಶಾವಿಗೆ ಬೆಲ್ಲ ಹಾಲು ಹಾಕ್ಕೊಂಡಿನಿ, ಶ್ರಾವಣಿಗೂ ಬುತ್ತಿ ಕಟ್ಟೀನಿ. ಶ್ರಾವಣಿ ನಮಗೆ ಶಾವಿಗೆ ಉಣ್ಣಾಕತ್ತಾಳ. ಅವ ನೋಡಿ ಹಾಲಾಗಿ ಹೆಂಗೆ ಕಲಿಸ್ತಾಳೆ ನೋಡಿ, ಒಟ್ಟ ಹೊಲಸು ಮಾಡ್ತಾಳೆ ನೋಡಿ. ಮುತ್ಯಾಗ ಕೊಟ್ಟು ಬಂದು ಮಾಡ್ತೀನಿ ತಡಿ ಶ್ರಾವಣಿ ನಿನ್ನ ಹೊಲ್ಗೆ. ಬನ್ನಿ ಸ್ನೇಹಿತರೆ ಕೊಟ್ಟು ಬರ್ತೀನಿ ಮುತ್ಯಾಗ ಹೋಗಿ. ಹಾಲು ಕಾಸಿ ಎಪ್ಪಾಕ್ಬೇಕು ನಮ್ಮಕ್ಕ, ಕುಸಿ ಎಪ್ಪಾಕ್ ಬಿಡ್ತೀನಿ ರೀ ಆತಲ್ಲ. ಇನ್ನೊಮ್ಮಕ್ಕೆ ಶಾವಿಗೆ ಉಳ್ದವ್ರಿ ಶ್ರಾವಣಿ ಸ್ವಂತಾನ ಇನ್ನೂ ಭಾಳ ಹಾಕಿ ನೋಡಿ. ಇನ್ನೊಮ್ಮಕ್ಕೆ ಇವತ್ತು ಮುತ್ಯ ಭಾಳ ಶಾವಿಗೆ ಸುಮ್ಮನೆ ಉಣ್ಣಾಗ ಬೆಲ್ಲ ಹೊಡೆದಿನಿ ರೀ ಅರ್ಬಿ ಹಂಗೆ ಇಟ್ಟೀನಿ ರೀ. ನಾನು ನಾಷ್ಟ ಮಾಡ್ಕೊತೀನಿ ರೀ. ನಮ್ಮ ಶಾವಿಗೆ ಹಾಲು ಬೆಲ್ಲ ಎಲ್ಲ ಹೊರಡ್ಸಲ್ಲ ನಮಗೆ, ನಾಷ್ಟ ಬೇಕು ನಮಗೂ. ನೋಡಿ ಸ್ನೇಹಿತರೆ ಶ್ರಾವಣಿಗೆ ಎಲ್ಲ ರೆಡಿ ಮಾಡಿದೆ. ಸ್ವಲ್ಪ ಬಟ್ಟೆ ಬಾಂಡೆ ಮಾಡಬೇಕು. ಶ್ರಾವಣಿ 9-5 ನಿಮಿಷ ಆತು ಬಾ ಜಲ್ದಿ ಕೈ ತಕೊಂಡು. ನೋಡಿ ಸ್ನೇಹಿತರೆ ಶ್ರಾವಣಿನೂ ಸಾಲಿಗೆ ಹೊಂಟ್ಲು. ಅವನ ಚಪ್ಪಲ್ ಹಾಕೊಂಡು ದೊಡ್ಡ ಆಗ್ಯಾವ್ರಿ ಆಕಿಗೆ ಹಂಗೆ ಹೋಗ್ತಿ ಈಗ ಭಾಳ ವರ್ಷ ಕೊಟ್ಟಿಂದ್ರೆ ಏನು ಮಾಡಿದ್ವಿ? ಏನು ತಂದ್ರು ಚೆಂದ ಇಟ್ಕೊಳ್ಳೋ ಸರ್ ಎಲ್ಲ ತಂದು ಕೊಟ್ಟಿರ್ತೀವಿ ಸಿಸ್ಟಮೆಟಿಕ. ಅವ್ಳು ಇಟ್ಕೊಂಡು ಗೊತ್ತಿಲ್ಲ ನಿನಗೆ ಭಾಳ ಸುಮ್ಮನೆ ಹಿಂಗೆ ಅಂಗಿ ವರ್ಷಂಬಿಡ್ದನ ಅದು ಗಲೀಜ. ಇದನ್ನ ರಿಪೀಟ್ ಮಾಡಬೇಡಿ ನನಗೆ. ಸಾಲಿಗೆ ಹೊಂಟ್ಲು ನೋಡಿ ಪುಟ್ಟಕ್ಕ. ಏನು ನೀ ತಿನ್ಲಿಲ್ಲ ದೇವ್ರ ಪ್ರಸಾದ? ಹಾಂ ದೇವ್ರ ಪ್ರಸಾದ ಒಂದು ಯಾಕೆ ಆ ಬಾಯ್ ಹಾಕೊಂಡೋಗು ಹೋಗ್ಬಾ ನೀ ಹೋಗ್ಬಾ. ಟೈಮ್ ಆಗೈತಿ ಪುಟ್ಟವ ದಗದ ಆತ 9 ಆತು ಟೈಮ್ ಆಗೇ ಬಿಡ್ತು ನಾವು ಪುಟ್ಟಕ್ಕ. ಎದಕ್ಕೆ 10 ರೂಪಾಯಿ ಇಲ್ಲ ಫ್ರೆಂಡ್ಶಿಪ್ ಇವತ್ತು ಕಟ್ತಾ ಅಂತ ಪುಟ್ಟವ 10 ರೂಪಾಯಿ ಮುಗಿತೋಗೆಲ್ಲ ಮತ್ತು ಮುಂದೆ ವರ್ಷಕ್ಕೆ ನೋಡಕತ್ತೇವು. ಇವತ್ತು ಕಟ್ಟೋದಾ? ಮುಗಿತೋಗೆಲ್ಲ ಮುಗಿದೈತೆ ಕಟ್ಟೋರು ಕಟ್ಲಿ ಕಟ್ಟಿದ್ರೆ ಕಟ್ಟಿಲ್ಲ ಅಂದ್ರೆ ಹೋಗು ತೊಂದು ಮತ್ತೆ ಮುಂದೆ ವರ್ಷಕ್ಕೆ ಕೊಡ್ತೀನಿ ನಾವು ಉಂಡ ಬ್ರೆಡ್ ಇದ್ರ ಮ್ಯಾಗ ಐತೆ ನಾವು ಫ್ರಿಜ್ಜಿ ಮೇನ ಅರ್ಧ ಬ್ರೆಡ್ ಇಟ್ಟಾಡ್ರಿ ತಿನ್ನು ದೇವ್ರ ಪ್ರಸಾದ ತಿನ್ನು. ಸಾಲಿಗೆ ಹೋಗ್ಯವ ಹುಷಾರು ನೋಡು. ಅಷ್ಟು ಬಟ್ಟೆ ಹೋಗಿದ್ದೀನಿ, ಬಾಂಡೆ ತಿಕ್ಕೀನಿ. ಇವು ನೈಟಿ ಸೇಲ್ ಆಗ್ಯಾವು, ಇವನು ಸೇಲ್ ಆಗ್ಯಾವ್ರಿ. ಸಾಮಾರು ಹೋಗೋದ ಇವು ಕೊರಿಯರಲ್ಲ ಇಲ್ಲೇ ನೋಡಿ ನೈಟಿ ಹಿಡಿಬೇಕಂತ. ಬನ್ನಿ ಸ್ನೇಹಿತರೆ. ಯಾಕಪ್ಪ ಗಿರಪ್ಪ ಏನು ಮಾಡಕತ್ತಿ? ಇವ ನೋಡ್ರಿ ಬಂದು ಅವ್ರ ಮಮ್ಮಿ ಬಟ್ಟೆ ತೊಗೊಳಕ್ಕೆ ಬಂದಾಡ್ರಿ. ಇವ ಸುಮ್ ಕುಂದ್ರಲ್ಲಾಗ ಅವ್ರ ಮಮ್ಮಿ ಬೇದ ಏನು ಮಾಡಿದೆ ಅಂದ್ರೆ ನಿಮ್ಮ ಬಟ್ಟೆ ತೊಡಕೆ ಅಂತ ಕ್ಯಾಟ್ ಉಡಾದ ನೋಡ್ರಿ. ಇವ್ರಾಕೆ ಸಮಾಧಾನ ಅದಾಡ್ರಿ. ನೋಡಿ ಸ್ನೇಹಿತರೆ ಇಲ್ಲೇ ಬಾಂಡೆ ತಿಕ್ಕೀನಿ. ಹಿಂದಿನೆಲ್ಲ ಕ್ಲೀನ್ ಆಗೈತೆ, ಜಾಕನೂ ಆಗೈತೆ ಸ್ನೇಹಿತರೆ. ಜಾಕ ಎಲ್ಲ ಆಗೈತೆ ರೀ. ಇವೆ ತಂದಿಲ್ಲ ಒಣಕ್ಕಿನಿ, ಅವು ಬಟ್ಟೆ ಒಣಾಕಬೇಕು. ಇವಾಗ ಜಾಕ ಮಾಡೇ ಇದು ಬಟ್ಟೆ ಹೋಗೋದ ಜಾಕ ಮಾಡೀನಿ ರೀ. ಜಾಕಮ್ಮ ವಿಡಿಯೋ ಚಾಲು ಮಾಡೀನಿ. ಪೂಜೆ ಮಾಡ್ಬೇಕ್ರಿ. ಒಂದಿಷ್ಟು ಬ್ಯಾಂಕಿಗೆ ಹೋಗಿ ಬರಬೇಕು, ರೊಕ್ಕ ತುಂಬಿರ್ಬೇಕು ರೀ ಬ್ಯಾಂಕಿಗೆ. ಇನ್ನೂ 20,000 ಐತಲ್ಲ, ಮತ್ತೊಂದು 5,000 ಸಜ್ಜಾಗ್ಯಾವು ಕಟ್ಟಿ ಬಂದೆ. ಇನ್ನೊಂದು 15,000 ಉಳಿತೈತೆ ನೋಡಿ ಸ್ನೇಹಿತರೆ. ಯಾವ್ದಾರ ಒಟ್ಟು ಯಾಕಡ್ರೆ ಹತ್ತಿಗೆ ಇಡಬೇಕು ರೊಕ್ಕ. ಬಟ್ಟಿದು ಉದ್ರಿ ಅದಾವ್ರಿ, ಉದ್ರಿ ಬರುವುದ ಆವಶ್ಯ ಬಂದ ಆಗುತ್ತೆ. ಕಂಡಪಟ್ಟಿ ಉದ್ರಿ ಅದಾವ್ರಿ. ಬ್ಯಾಂಕಿಗೆ ಹೋಗಿ ಬಂದು ಮತ್ತೆ ಸಿಗ್ತೀನಿ ಬನ್ನಿ ಸ್ನೇಹಿತರೆ ನಿಮ್ಗೆ. ಇಷ್ಟು ಆರ್ಡ್ರ್ ಇವತ್ತೂ ಇದು ಇಲ್ಲ ಅಂತ ನೋಡಿರಿ, ನೆಟ್ವರ್ಕ್ ಇಲ್ಲ ಅಂತ. ಇನ್ನೂ 4-5 ದಿನ ಯಾರು ಸ್ನೇಹಿತರೆ, ನೀವೆಲ್ಲ ಕಾಯ್ತಿರ್ಬೇಕು ಪಾರ್ಸಲ್ ಬರ್ತಂತ. ಏನು ಮಾಡೋಕ್ಕಾಗಲ್ಲ ರೀ. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿ ನೀವು ಓದಿ 2 ಸಲ ಹೋಗಿ ಒಳಗೆ ಬಂದವು. ಈ ಮಾಮಾರಿ ಫೋನ್ ಹಚ್ಚಿದೆ, ಇಲ್ಲವ ಇನ್ನೂ ನೆಟ್ವರ್ಕ್ ಬರಲ್ಲ ಅಂತ. ನೋಡೋಣ ನಾಳೆಗಾರ ಬರಲಿ ನಾಡ್ದಾರ ಬರಲಿ, ಬಂದ ತಕ್ಷಣ ಮಾಮಾರಿ ಹೇಳ್ತಾರೆ, ನಾವು ಹೋಗಿ ಆರ್ಡ್ರ್ ಹಾಕೇ ಬಿಡ್ತೀನಿ ರೀ. ಇವತ್ತು ಒಂದಿವ್ಸ ಆರ್ಡ್ರ್ ಕೊಟ್ಟಿದ್ದೆ, ಬಟ್ಟೆ ಬುಕ್ಕಿಂಗ್ ಮಾಡಿದ್ನಲ್ಲ ಅವು ಬರುವುದಾವು ನೋಡ್ಬೇಕು ಯಾವಾಗ ಬರ್ತಾವನ್ನ. ಬ್ಯಾಂಕಿಗೆ ಹೋಗಿ ಬಂದು ಬಟ್ಟೆ ಒಣಾಕ್ತೀನಿ ಸ್ನೇಹಿತರೆ. ಲೇಟ್ ಆಗುತ್ತೆ, 12 ಆಗೋ ಟೈಮು. ಪೂಜೆ ಮಾಡ್ತೀನಿ ಬರ್ರಿ, ಪೂಜೆ ಮಾಡಿ ಮತ್ತೆ ಸಿಗ್ತೀರಿ ರೀ ಸ್ನೇಹಿತರೆ. ಬಟ್ಟೆನೂ ಒಣಾಕಿಲ್ಲ, ಅಲ್ಲಿ ಬ್ಯಾಂಕಿಗೆ ಇತ್ತಲ್ಲ ಹೋಗಿ ಬಂದು ದಡಮ್ಮನ ಕೆಲಸ ಐತ್ರಿ ಇಲ್ಲಿ ಬ್ಯಾಂಕ್ನಾಗ, ಇಲ್ಲೇ ಊರಾಗ. ನಂದು ನಾಳೆಗೆ ಹೋದ್ರಾತು ಕೊರಿಯರ್ ಹಾಕಕ್ಕೆ ಹೋತ್ನೆಲ್ಲ, ಅವಾಗ ಹೋದ್ರದ್ದು ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ಕೊಂಡೆ. ದಡಮ್ಮ ಬಂದು ಅದು ಕುಂತ ಕಾಣ್ತಿರ್ಬೇಕು ನಿಮಗೆ. ದಡಮ್ಮನ ಕೆಲಸ ಇತ್ತು, ಅಲ್ಲಿ ಹೋಗಿ ಬಂದ್ವಿ. ಮತ್ತು ಬಟ್ಟೆ ಒಣಾಕ್ಬೇಕು ರೀ. ಒಣಾಕ್ಬೇಕಂದೆ ಈ ಗಿರಣಿ ಚಲೋ ಐತ್ರಿ. ದಡಮ್ಮ ಬೀಸ್ಕೊಟ್ಟು ಹೋಗ್ತೀನಿ ಬಾರವ ಅಂತಂದು ಹೋಗಿ ಬೀಸ್ಕೊಂಬರ್ತೀನಿ ರೀ ಗಿರ್ನಿಗೆ ಹೋಗಿ. ಗಂಗೋಜಿನ ಬಂದಾಡ್ರಿ ಕುಂತಾಳ್ರಿ. ಏನೈತಿ ಗಂಗೋಜಿ ಹೇಳು? ಕುಂತಾರ ನೋಡ್ರಿ ಇಲ್ಲೇ.
ಅಂತಿದ್ದಿ ಇವ ಅದು ಇಬ್ಬರು ಅವೇ ಇವು ಇದು ಅದೇ ಅವ ಅಂತಿದ್ದಿಲ್ಲ ನೀನು ಈಗ ನಾವು ಯಾವ ನನ್ನ ಮಾಮ ಸುಳ್ಳೆ ಅನ್ಬಾರ್ದು ಗಂಗೋಜ್ಜಿ ಎಲ್ಲ ದೀಪವ್ರ ಮುಂದೆ ಅವ್ರ ಮುಂದೆ ನಾ ಇವ್ರಿಬ್ರು ಹೇಳ್ಬೇಡ ಅಡ್ಗೆ ಒಗಾತಿ ಮನೆ ಹಸನ ಅಕ್ಕಿ ಯಾವಾಗ ಅಂತ ಇಲ್ಲ ನಮ್ಮ ಮಾಮ ನೋಡಿಲ್ಲ ಹಂಗೆ ನಾನು ಗಿರ್ನಿ ಬಿಸಾಕ್ ಬರ್ತಾ ಈ ಸದ್ದ ನನ್ನ ಕೆಲಸ ಐತಿ ನಮ್ಮವ್ವ ಸ್ವಲ್ಪ ನಾನು ಚಂತ ಕುಂದ್ರಕ್ಕಾಗಲ್ಲ ಗಿರ್ನ್ಯಾಗ ಬಡದು ಬೀಸಿ ಕೊಟ್ಟು ಅಲ್ಲ ತೊಗೊಂಬಂದ್ಬಿಡ್ತೀನಿ ಈ ಕಡೆ ಇಟ್ಟಿಲ್ಲ ಇವತ್ತು ಇಟ್ಟಿಲ್ಲ ಹುಡುಗಾಟ ಮಾಡಿ ಆತ್ತೀರ ಇವತ್ತು ನಾವು ಒಂದು ನಿಮಗೆ ಅನ್ನೋದ ನೀವು ಒಂದು ನಮಗೆ ಅನ್ನೋದು ಜಂಪರ್ ಪುಗ್ಗತ್ತೊಳ ಉತ್ತೋಳ ಏನು ಆಪ್ತೊಳ ಪುಗ್ಗತ್ತೊಳ ಪುಗ್ಗ ಚಂದ ನಗಲ್ಲ ಅಕ್ಕಿಗೆ ಸುಮ್ ಸಣ್ಣ ನೋಡ್ರಿ ಚಂದ ಪುಗ್ಗ ಕಿರಿ ಮಗಳು ಉಡಂಗ ಹೇಳ ಪುಗ್ಗತ್ತೋಳು ಅದಕ್ಕೆ ನಾವು ಆಮಿ ಮಾತಾಡಲ್ಲ ಅಂದ್ರೂ ನೆನೆಸ್ತಾಕಿ ಈಗ ಮಾತಾಡ್ತಾ ಈಗ ದ್ಯಾಮೋನ್ ಜೊತೆ ಹೊಲ್ಲಾಗ ತಾನೇ ಮಾತಾಡ್ಸಕತ್ತು ನಾವು ಮಾತಾಡ್ಸೋದು ಎಮ್ಮ ಅಂದ್ರೆ ನಮ್ದಾರ ಏನು ನಾನೇ ಮಾತಾಡ್ಸಿನತ್ತ ಏನೋ ಬೇಕಾಗಿತ್ತ ಈಗ ಎಮ್ಮ ಹಿಂಗೆ ಐತೆ ಮತ್ತು ಹಿರಿಯರದಾರ ಕೇಳಬೇಕಿಲ್ಲ ಮಾಸೂಮ್ ಇದ್ಲಾ ಎಮ್ಮ ಹಿಂಗೆ ಐತೆ ನೋಡೋದು ಈಗೆಲ್ಲ ಮಾತಾಡ್ತಾ ಹಾಕಿನಿ ನಾವು ಒಮ್ಮೆ ಮಾತಾಡ್ಬೇಕು ಹಿರಿಯರಿದ್ರೆ ಮಾತಾಡ್ಸ್ಲೇಬೇಕು ನನ್ಗೆ ಗಣ ಗೊತ್ತಿರಿ ನನಗೆ ಹೆಂಗೆ ಅನ್ನೋದು ಅಷ್ಟೇ ನಮ್ಮ ದೊಡ್ಡಮ್ಮ ಫೋನ್ ಬಂದೈತೆ ನೋಡಿ ಸ್ನೇಹಿತರೆ ಬರೀ ಹೋಗೊಂಬರಿ ಆತಾಡ್ರಿ ನಮ್ಮ ಅತ್ತಿ ಹುಡುಗಾಟ ಮಾಡ್ತೀನಿ ರೀ ಹಂಗೆ ಅವ್ರಿಗೆ ಬಂದಾಗೊಮ್ಮೆ ಆಟಿರೋದ ನೋಡ್ರಿ ನಮ್ಮ ಅತ್ತಿ ಜಗಳ ಯಾರ್ದಾ ತಂಬ ಹೋಗು ನಾವ ಮುದ್ದೆ ಉಣ್ಬಾ ಇಲ್ಲಿಕ ಇವತ್ತು ಇಟ್ಲ ಶಾವಿಗೆ ಹಾಕಿ ಬುತ್ತಿ ಮ್ಯಾಗ ಕಸಿನ ಅವ್ರಿಗೆ ಉಪ್ಪಿಟ್ಟು ಮಾಡ್ಬೇಕಂದೆ ಅವ್ರು ಬ್ರೆಡ್ ತಿಂದ್ರೆ ಮಧ್ಯಾಹ್ನ ಊಟಕ್ಕೆ ಶಾವಿಗೆ ಹಾಲು ಬೆಲ್ಲ ಮಾಡಿ ಉಂಡು ಮನ್ಯಾಗ ಉಂಡೋಗ್ಯಾನ ಅಲ್ಲಿ ಉಂಡು ಬಂದ್ರಿ ಮನ್ಯಾಗ ಊಟ ಮಧ್ಯಾಹ್ನ ಉಂಡು ಬರ್ತಾನ ಉಪ್ಪಿಟ್ಟು ಮಾಡ್ಬೇಕಂದೆ ಆಕಿ ಬರೋ ಹೊತ್ತಿ ಮಾಡಿರತ್ತ ಅಕ್ಕಿ ಬಿಸಿ ತಿಂತ ಬಂದು ಒಟ್ಟಿನಿ ಎಲ್ಲ ಒಳಿದ್ದೆ ಮುಂಜಾನೆ ಮಾಡ್ಬೇಕಂತ ಹಾಲಿಲ್ಲ ಬಂದು ಬಟ್ಟೆ ಒಣ ಹಾಕ್ತಂಗೆ ಹಂಗೋಜಿಯ ಗಿರ್ನಿ ಚಲೋ ಮಾಡಿ ಅಡ್ಡೆ ಪುಟ್ಟಿತ್ತಿಂದ ಬಿಸ್ಕೊಂಬರ್ತೀನಿ ಹೋಗೋಣ ನಡಿ ದ್ಯಾಮಕ್ಕಂದು ಯಾವ ಇದು ಹೊಸ್ತ ಸರಿ ಇಡಿ ನಮ್ಮ ಅಕ್ಕ ಫೋನ್ ಹಚ್ಚಾಡ್ರಿ ದಡಮ್ಮಗ ಹೋಗಿ ಬರ್ಲ್ಯಾಕ ಗಂಗೋಜಿ ಬರ್ತೀನಿ ಬರಾಕತ್ತಿ ಬರ್ತಾರೆ ಆ ಅಜ್ಜಿ ನಮ್ಮ ಆತ್ತಿ ಆಗ್ಬೇಕ್ರಿ ಗಂಗೋಜಿ ಅಂತೀವಿ ನಾ ಮನೆಯಾಗಿದ್ನ ಬಂದೇ ಬರ್ತಾನೆ ನೀ ಅದಿನ ನಾ ಬಂದೆ ಹೊಂಟಿಲ್ಲ ಅಂತ ಅಂದು ಅದು ಒಯ್ ಎದಕ್ಕಾರ ಬರ್ತೀನೀಗ ಬ್ಯಾಡ ಈಗ ಅಮ್ಮ ಬಿಸ್ಕೊಡ್ತಾರೆ ರೀ ಹೋಗಿ ಬಿಸ್ಕೊಂಬಂದು ಸ್ನೇಹಿತರೆ ಬಂದು ಬಟ್ಟೆ ಒಣಾಕ್ತೀನಿ ಬಿಸಿಲು ಐತೆ ಒಣಕ್ಕೆ ಹೋಗು ನೀನು ಬ್ಯಾಡ ಬಾ ಬ್ಯಾಡ ಬಾ ಯಾವ ಬಾ ಹಲೋ ಅನ್ನೋದಾ ಯಾರು ಹಲೋ ಅಂತಾರೆ ಉತ್ತರ ಕೊಟ್ಬಿಡೋದು ಹೌದಿಲ್ಲ ಗಂಗಾಜಿ ಗೊತ್ತಾಗಲ್ಲ ಅಕ್ಕಿಗೆ ಹಚ್ಚೋದು ಗೊತ್ತಾಗಲ್ಲ ನೀನು ಮತ್ತೆ ಫೋನ್ ಹಚ್ಚಾಲೆ ಎದ್ದು ಬರ್ತೀವಿ ಓಡಿ ನನಗೆ ಏನರ ಫೋನ್ ಹಚ್ಚಿದ್ರೆ ಇಲ್ಲೇ ಬರ್ತಾಳ್ರಿ ಅದಕ್ಕೆ ರೀ ನೀವು ಕೊರಿಯರ್ ಚಿಂತೆ ನೋಡಿ ಏನು ದಡ ಮಗ ನೋಡಿದ್ಲು ನಮ್ಮ ದೊಡ್ಡವಾಗ ಅದೇ ಚಿಂತೆ ಆಗೈತಿ ಇಲ್ಲವ ಅವೊಂದು ಹೋಗಲ್ಲ ಬಂದು ಕಟ್ ಮಾಡ್ಕೊಂಡು ಕುಂದಿರ್ಬೇಕು ನೈಟಿ ಹಿಡಿಬೇಕು ಬಟ್ಟೆ ಇರ್ಲಕ್ರಿ ಹೋಗಿ ಒಕ್ಕೊಂಬರ್ತೀನಿ ಬನ್ನಿ ಇದು ಗಿರ್ನಿ ಬಿಸ್ಕೊಂಬರ್ತೀನಿ ಬನ್ನಿ ಸ್ನೇಹಿತರೆ ಬಂದು ಸಿಗ್ತೀನಿ ನಿಮಗೆ ಹೋಗೋಣ ನೋಡಿ ಸ್ನೇಹಿತರೆ ಹಿಟ್ಟು ಹಾಕ್ಸೊಂಬಂದೆ ಇದಕ್ಕೊಂದು ಆಳೆ ಹಾಕಿ ಮುಚ್ಚಿಡ್ಬೇಕು ಅಲ್ರಿ ದಡಮ್ಮ ಎಲ್ಲ ಹಿಟ್ಟು ಹಾಕಿಸಿ ಬಿಸ್ಕೊಟ್ಟು ಮನೆಗೆ ಹೋದ್ ನೋಡ್ರಿ ಮೊನ್ನೆ ಆಂಟಿಯವ್ರು ಬಟ್ಟೆ ಹೋದ್ರೆ ಗಿರ್ನಿ ಬಿಸೋರು ಕೊಡಲ್ಲ ನೋಡವ ನೀನು ರೊಕ್ಕ ಎಷ್ಟ ಹೇಳಿದ್ರಿ ಬಾಕಿ ಹೇಳ್ಬಿಡ್ತಾರೆ ಸ್ನೇಹಿತರೆ ಮತ್ತು ಅದಕ್ಕೆ ನಾನು ಗಿರ್ನೆ ಮುರಿದು ಬಂದುಬಿಟ್ಟೆ ಇನ್ನೂ ಪುಟ್ಟಿ ಬಿಸ್ಕೊಂಬರ್ತೀನಿ ನೋಡೋ ನಿನ್ನ ಮೊಮ್ಮಗನ್ ಬಿಡಲ್ಲ ಅಂದೆ ಇಲ್ಲ ಸಾಕು ಆಯ್ತಂದ್ಲು ಇಲ್ಲವ ನಾನು ಮತ್ತು ಗಂಟೆ ಕೊಟ್ಟಿದ್ರಿ ಗಂಟೆಗೆ 100 ರೂಪಾಯಿ ಕಮ್ಮಿ ಕೊಟ್ಟಾಳ ಮತ್ತು 2 ಪುಟ್ಟಿ ಬಿಸಿದ್ನ ಕರೆಕ್ಟಾಗಿ ಒಮ್ಮೆ ಗಜ್ಜಿಗೆ 50 ರೂಪಾಯಿ ಬೇಕು ಸ್ನೇಹಿತರೆ ಇನ್ನು ಹೆಚ್ಚು ಹಾಕ್ಕೊಂಡು ಹೋಗೀನಿ ಆದರೂ ಬೀಸ್ಕೊಟ್ಟಾರ ಬಟ್ಟೆ ಒಣಾಕ್ತೀನಿ ರೀ ಬಟ್ಟೆ ಒಣಾಕಿ ಮತ್ತೆ ಸಿಗ್ತೀನಿ ರೀ ಕೆಲಸ 1-2 ಗಂಟೆ ಆಯ್ತು ರೀ ಇಷ್ಟು ಮಾಡ್ರಾಗನೆ ಏನೂ ಮಾಡೋಕ್ಕಾಗಲ್ಲ ರೀ ದಗದ ಇರ್ತಾವೆ ನೋಡಿ ಸ್ನೇಹಿತರೆ ಗಿರ್ನಿಗೆ ಹೋಗಿ ಬಂದು ಒಡ್ನಿ ಇಲ್ಲೇ ಹಾಕಿದೆ ಬಟ್ಟೆ ಉಸು ಒಣ ಹಾಕಿದೆ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡಿ ಇಲ್ಲಿ ಯಾರು ಮಳೆ ಬಂದರೂ ತಕ್ಕೊಂಡು ಚಿಂತಿಲ್ಲ ಇಲ್ಲ ಚೀಲ್ ಬಿದ್ದೇ ಬಿಡುತ್ತೆ ನೋಡಿ ಬಿದ್ದರೂ ಹೊಲಸಾಗಲ್ಲ ಸ್ನೇಹಿತರೆ ಕ್ಲಿಪ್ ಇಲ್ಲ ಏನಿಲ್ಲ ಗಾಳಿ ಬೀಳ್ತಾವೆ ಈ ಕಡೆ ಇಷ್ಟು ಒಣ ಹಾಕ್ತೀನಿ ರೀ ಕಾಣ್ತಿರ್ಬೇಕು ಹಾಂ ಎಲ್ಲನೂ ಈ ಕಡೆ ಒಂದು ಹಗ್ಗ ಐತ್ರಿ ಇಷ್ಟೇ ಅಲ್ಲ ಹಿಂಗೆ ಈ ಕಡೆ ಇಷ್ಟು 2 ಹಗ್ಗ ಕಟ್ಟಾಡ್ರಿ ಅವ್ವ ಕಟ್ಟಾವ್ರಿ ಇಷ್ಟು ಹೋಗೋದು ಹಾಕೀನಿ ನೋಡಿ ಹುಣ್ಯಾಗ ಯಾರು ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ಯಾರ ಪುಟ್ಟಕ್ಕಾರ ಊಟ ಮಾಡಕತ್ತಾರ ಬಂದು ತೊಳ್ಯಾಕೆ ಹೋಗೋಣ ಸ್ನೇಹಿತರೆ ಆಂಟಿಗೆ ನಿನ್ನ ಮಗ ಬಟ್ಟೆ ಓದಿದ್ದು ವಿಡಿಯೋ ಮಾಡ್ತಾನವ ಅಂತಂದರು ಹ್ಞೂ ರೀ ಹ್ಞೂನವ ಅಂತಂದೆ ಏನು ಮನೆ ಮಾತಾಡ್ಸಿದ್ರಲ್ಲ ಸ್ನೇಹಿತರೆ ಆಂಟಿ ನೀನು ಕನಸನ್ನ ತೀರ್ಕೊಂಡಂಗೆ ಆಗಿಬಿಟ್ಟಿತ್ತು ನನಗೆ ತೀರ್ಕೊಂಡಾಗಿತ್ತು ಸಾಕಿ ನಾನು ಅಂದೆ ಹಿಂಗೆ ಅಲ್ಲಿ ದಡಮ್ಮ ಮುಂದೆ ಹಿಂಗೆ ಆಗ್ತೇವೆ ನೋಡ್ಯವ ಅಂತ
ಅದು ಒಂದು ಏನರ ಹಳಾಳಿ ಮಾಡ್ಕೊಂಡಿರ್ತೀವಲ್ಲ ಹಳಾಳಿ ಆಂಟಿಗೆ ಒಂದು ಸ್ವಲ್ಪ ಆರಾಮಿಲ್ಲ ರೀ. ಆರಾಮಿಲ್ಲ ಅಂದ್ರೆ ಸ್ನೇಹಿತರೆ ಆಂಟಿಗೆ ಬೇರೆ ಊರಕ್ಕೆ ಆಂಟಿ ಊರಕ್ಕಲ್ಲ ಅವ್ರ ಅಕ್ಕಂಗೆ ಕೊಟ್ಟಾರೆ ಊರಿಗೆ. ಸ್ವಲ್ಪ ಆಕಿಗೆ ಅದು ಏನಾದ್ರೂ ಅದು ಜಡ್ಡು ಯಾವಾಗ ಏನು ಮಾಡಿದ್ರೂ ಕಮ್ಮಿ ಆಗೋಲ್ಲ ಸ್ನೇಹಿತರೆ, ಗೊತ್ತಿರಬೇಕು. ಅದು ಒಂದು ಸ್ವಲ್ಪ ಚಿಂತೆ ಆಗ್ಬಿಡ್ತು, ಏನಪ್ಪ ದೇವರು ನಮ್ಮ ಮಗನ ಲಗ್ನ ಮಾಡಿಲ್ಲ ರೀ. ಆಂಟಿಗೆ ಗೊತ್ತಾಗೈತೆ ರೀ. ಆದ್ರೆ ಇರೋಷ್ಟು ನನ್ನ ಜನ್ಮ ಎಷ್ಟು ದಿನ ಇರುತ್ತೆ ಇರಲಿ, ತೀರ್ಕೊಂಡಂಗೆ ತೀರ್ಕೊಳ್ಳಿ, ಆಪರೇಷನ್ ಬೇಡ ಏನೂ ಬೇಡ ಅಂದು ನಮ್ಮ ಗಂಡ ಮಗ ಅದೇ ಆಗಿತ್ತು ರೀ. ಗೊತ್ತಾಗ್ತಿರ್ಬೇಕು, ಅಂದು ಬಾಯಿಲೆ ಹೇಳ್ಬಾರ್ದು ರೀ ಸ್ನೇಹಿತರೆ. ದೇವ್ರು ಯಾವ ಹೊತ್ತಿಗೆ ಏನು ತರ್ತಾನೆ ಯಾರಿಗನ್ನ. ಅದು ನಿನ್ನೆ ಅದನ್ನೇ ಗೆಣ್ಕೆ ಹಾಕಿ ನೋಡಿರಿ ನನಗೆ ಚಂತನ ಕನಸು. ಆದರೆ ಕನಸಿನಾಗ ಆಂಟಿ ತೀರ್ಕೊಂಡಂಗೆ ಆಗ್ಬಿಟ್ಟಿತ್ತು. ಇಲ್ಲೇ ನಮ್ಮ ಊರಿಗೆ ನೀನು ಬಂದಾರೆ ಆಂಟಿಯರು, ಅಕ್ಕ ಊರಿಗೆ ಬಂದಾರ. ಬರೋಣಿದ್ರೆ ಆಂಟಿ ಮಾತಾಡ್ಸಿದ್ನಲ್ಲ ಹಂಗೆ ಆಂಟಿ ಮಾತಾಡ್ಸಿ ಮುಂದಕ್ಕೆ ಹೋಗಿಂದ. ಅವ್ರ ಮುಂದೆ ಏನು ವಿಚಾರ ಮಾಡಲ್ಲ ರೀ. ಮುಂದಕ್ಕೆ ಹೋಗಿಂದ ವಿಚಾರ ಮಾಡಿದ್ದು ನಾನು, ಇವ ಪಾಪಲ್ಲ ಇನ್ನು ಆಂಟಿ ಅಂತ ಹಿಂಗೆ ವಿಚಾರ ಮಾಡಿದೆ. ನನ್ನ ಕನಸಿನ ಸತ್ತಂಗೆ ಆಗ್ಬಿಟ್ಟಿತ್ತು. ಒಬ್ರ ಮುಂದೆ ಯಾರ ಮುಂದೆ ಅಂದೆ, ಇಲ್ಲ ಆಕೆ ಸಾವಿಂದಾತು ಅಂತಂದರು. ಏನೋ ಸ್ನೇಹಿತರೆ ಗೊತ್ತಿಲ್ಲ ಏನು ಯಾರ್ದಾರ ಕಷ್ಟನ ನನಗೆ ಕಷ್ಟದಾಗನೇ ಎಲ್ಲ ಇದು ಮಾಡಿದ್ರು ಸ್ನೇಹಿತರೆ. ಕಷ್ಟನ ಏನು ಅನ್ಸ್ಬಿಡ್ತಾ ಒಂಥರ ಭಯ ಬಿದ್ದು ಬಿಡ್ತೀನಿ ರೀ. ಅದು ನನಗೆ ಗೊತ್ತಿದ್ದಿಲ್ಲ ರೀ. ಹಂಗೆ ಪುಟ್ಟಕ್ಕ ಕಟ್ಟಿ ಕುಂತಾಗ ಪುಟ್ಟಕ್ಕನಲ್ಲಿ ಯಾರೋ ಅಂದ್ರಿ ಹಿಂಗಾಗೈತಿ ಅದಕ್ಕೆ ದವಾಖಾನೆ ಏನೋ ಸುಮ್ಮ ಆರಾಮಿಲ್ಲ ಹಿಂಗೆ ದವಾಖಾನೆಗೆ ಅವರು 4-5 ಲಕ್ಷ ರೂಪಾಯಿ ಬೇಕು, ಉಳಿದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರಂತ. ಹಿಂಗಾಗಿ ಬೇಡ ಆಕೆ ಕಿವಿ ಹಾಕಿಬಿಟ್ಟಾರೆ ದವಾಖಾನ್ಯಾಗ. ಆದ್ರೆ ಧೈರ್ಯ ಆಕಿ ಆಕೆ ಏನು ಧೈರ್ಯ, ಆ ಧೈರ್ಯಕ್ಕೆ ಮೆಚ್ಚಿ ನೋಡಿ ಸ್ನೇಹಿತರೆ. ಯಾವುದೇ ಜಡ್ಡು ಇರಲಿ ನಮ್ಮ ಧೈರ್ಯ ಮುಖ್ಯ ಇರುತ್ತೆ ರೀ. ನಮ್ಮ ಬೇಕಾದ ಜಡ್ಡು ಇರಲಿ, ನಾವು ಧೈರ್ಯ ಮಾಡಿದೀವಿ ಅಂದ್ರೆ ಇನ್ನೂ ಎರಡು ದಿನ ಬದುಕ್ತೀವಿ ರೀ ಅಪ್ಪ ಅಂತ ಹೊಡೆದಿದ್ರೆ. ಈ ಆಂಟಿ ತಂದಿರಿ ತೆದಿ ಹೊಡೆದು ತೀರ್ಕೊಂಡಿರಿ ಮಗು ಸಲ ಹಿಂಗೆ ಆಗೈತಲ್ಲ, ಮಗಳು ಉಳಿಯಲ್ಲ, ನಮ್ಮ ಮಗನ ಲಗ್ನ ಮಾಡಲ್ಲ ಅಂತ ಅಜ್ಜ ತೀರ್ಕೊಂಡ. ಆದರೆ ಜಡ್ಡು ಬಂದಕ್ಕೆ ಆಂಟಿ ಗಟ್ಟಿದಾರೆ ಅಂದ್ಬಿಟ್ಲ ಅಂತ ದವಾಖಾನೆ. ನಂಗೆ ಯಾವ ಆಪ್ರೇಷನ್ ಬೇಡ ಏನೂ ಬೇಡ, ಎಷ್ಟು ನಮ್ಮ ಮಕ್ಕಳಿಗೆ ಎಷ್ಟು ದಿನ ಜೋಡಾಗಿರ್ತೀನಿ ಇರಲಿ, ನನ್ನ ಚೀಟಿ ಮುಂದೆ ನಾನು ಸದಾ ಸಾಯ್ತೀನಿ, ಯಾವ ಆಪ್ರೇಷನ್ ಬೇಡ. ಆಪ್ರೇಷನ್ ಮಾಡಿದ್ರೂ ಪಕ್ಕಡ್ಯಾಗ ಗಂಜಿ ಮ್ಯಾಗ ಇರೋದು ಸ್ನೇಹಿತರೆ. ಅದು ಎಲ್ಲರೂ ಮನುಷ್ಯಂಗಿನ ಹಾಗೆ ನೋಡಿ, ಯಾವತ್ತಿಗೆ ಏನು ಬರ್ತಂತಿಲ್ಲ ಈ ಥರ ಹೇಳ್ತಂತ ತಿಳ್ಕೊಬೇಡಿ. ಪಕ್ಕಡ್ಯಾಗ ಸಂಡಸಿನ ಜಾಕ ಆಗೈತಂತ್ರಿ, ಪಕ್ಕಡ್ಯಾಗ ಇದು ಬಿಡ್ಬೇಕಂತ್ರಿ ನಳಿ ಸಂಡಸ್ ಪಕ್ಕಡ್ಯಾಗ ಬರಂಗೆ ಆಗುತ್ತಾ ಅಂದ್ರಂತ. ಒಂದು 4-5 ಲಕ್ಷ ರೂಪಾಯಿನೂ ಹಾಳಾಗಿ ಗ್ಯಾರಂಟಿ ಇಲ್ಲ ಅಂದ್ರಂತ. ಅದಕ್ಕೆ ಹಿಂಗಾಗಿ ಬೇಡಪ್ಪ ಅಂಥೇಳಿ ಆಂಟಿ ಧೈರ್ಯ, ಅದು ಆಂಟಿ ಧೈರ್ಯಕ್ಕೆ ಮೆಚ್ಚೀನಿ ರೀ ನಾನು. ಹಂಗೆ ಯಾವುದೇ ಜಡ್ಡು ಇರಲಿ, ನಮ್ಗೆ ಏನೇ ಕಷ್ಟ ಬರಲಿ, ಧೈರ್ಯ ನಮ್ಮ ಗೂಡು ಇತ್ತಂದ್ರೆ ಯಾವುದಕ್ಕೂ ಏನೋ ಅಲ್ಲಿ ಜಡ್ಡು ಆರಾಮಾದ್ರೆ ಆಗೋದ್ರಿ. ಯಾವ ದವಾಖಾನಿಗೆ ಆರಾಮಾಗಲ್ಲ. ನಮ್ಮ ಧೈರ್ಯ ನಮ್ಮ ದೇವ್ರು ನಂಬ್ಕೊಂಡು ನಮ್ಮ ಧೈರ್ಯ ಮ್ಯಾಗಿದ್ವಿ ಅಂದ್ರೆ ಮನುಷ್ಯನಾಗ ಏನೋ ಒಂದು ನಮ್ಮ ಜ್ವರ ಬಂದ್ರೆ ಮನುಷ್ಯನಾಗ ಹಿಂಗೆ ಅಂತ ವಿಚಾರ ಮಾಡಿರಿ, ಅದು ಜ್ವರಕ್ಕೆ ಹೋಗಿ ಮತ್ತೊಂದು ಹೆಸರು ಇಡ್ತಾರೆ. ಜಡ್ಡಿಗೆ ಔಷಧಿ ಐತೆ ಸ್ನೇಹಿತರೆ. ಮನುಷ್ಯನಾಗ ಏನು ನಾವು ಚಿಂತೆ ಮಾಡ್ತೀರ ಅದಕ್ಕೆ ಔಷಧನೇ ಇಲ್ಲ. ಯಾವ ಡಾಕ್ಟ್ರ್ ಏನು ಮಾಡಿದ್ರು ಮನುಷ್ಯನ ನಮ್ಗೆ ಇತ್ತಂದ್ರೆ ಯಾವುದು ಹೋಗಲ್ಲ. ಆಂಟಿ ಧೈರ್ಯ ಮೆಚ್ಚಬೇಕು. ಕಿವಿ ಬಿದ್ದರೂ ನಾವು ಉಳಿಯಲ್ಲ, ಸಾಯ್ತೀನಿ. ನನಗೆ ಉಳಿಯೋ ಕಾಲಿಲ್ಲ, ಯಾವಾಗ ಬೇಕಾದ್ರೆ ಸಾಯ್ತು ನಾನು ಇದ್ರೂ ಧೈರ್ಯ ಮ್ಯಾಗ ಬರ್ತಾರೆ. ಬ್ಲೌಸ್ ಕಟ್ ಮಾಡ್ಬೇಕನ್ನೋರಾಗನೇ ಪಾರ್ಸಲ್ ಬಂದು ನಮ್ಮ ಮನೆ ಏನು ಮೈಸೂರು ಸಿಲ್ಕ್ ಮನೆ ಒಂದು ತಾಸ್ನ್ಯಾಗ ಖಾಲಿ ಅದವಲ್ಲ ರೀ. ಮನೆ ಪಾರ್ಸಲ್ ಬಂದಿತ್ತಲ್ಲ ಕೊಡಕ್ಕೆ ಬಂದ ನೋಡಿ ಅಪ್ಪ. ಸಲ ಭಾಳ ತರ್ಸೀನಿ ಸ್ನೇಹಿತರೆ, ಸೈ ಮಾಡಿ ತೊಗೋಬೇಕು. ನಾವು ನಿನ್ನೆ ಆರ್ಡ್ರ್ ಕೊಟ್ಟೀನಿ ರೀ, ಅವು ಎಂದು ಬರ್ತಾವೆ. ಅವ್ರಿಗೆ ಫೋನ್ ಹಚ್ಚಕ್ಕೈದೆ, ಇನ್ನೂ ಪಾರ್ಸಲ್ ಬರಲಿಲ್ಲ ಅನ್ನ. ಅಪ್ಪೆ ಬಂದು ಅಕ್ಕ ಅಂದ ಸೈ ಮಾಡ್ಯಪ್ಪ ವಿಡಿಯೋ ಮಾಡಾಕತ್ತಿಯಲ್ಲ ಅಂತಂದ್ರು. ನಮ್ಮ ಚಾನಲ್ ನೋಡೋದು ಬಂದರೆ ಅವ್ರಿಬ್ಬರು ಫೋನ್ ತಗೋ ಅಪ್ಪ್ಯಾರು ಸಬ್ಸ್ಕ್ರೈಬ್ ಮಾಡಿದರು. ಹಿಂಗೆ ಲೈಕ್ ಕೊಡ್ರಿ ಅಪ್ಪೆ ಅಂತ ಅಂದೆ. ಹೂನಕ್ಕ ಅಂತಂದ್ರು, ಕೊಟ್ರು ನೋಡ್ರಿ. ಇಬ್ಬರು ಸಪೋರ್ಟ್ ಮಾಡಿದ್ರು ಅಣ್ಣ ಅಪ್ಪ್ಯಾರು. ಸುಳ್ಳು ಅನ್ಬಾರ್ದು, ಅಪ್ಪ್ಯಾರು ಮನೆ ತಂದು ಪಾಪ ಕೊಟ್ಟು ಹೋತಾವು. ಹೋಯ್ತಿರ್ನಪ್ಪಿ ಅಂತ ಕೇಳಿದೆ. ಇಲ್ಲ ಅಕ್ಕ ಅವ್ರು ಡ್ಯೂಟಿ ಏನಿರ್ತದೆ ಮಾಡ್ತಾರೆ ಸ್ನೇಹಿತರೆ, ಪಾರ್ಸಲ್ ಕೊಡ್ತಾರೆ ಅವರು, ತೊಗೊಂಡು ಹೋಗೋದಿಲ್ಲ. ನಾನು ಅಪ್ಪ್ಯಾರಿಗೆ ಜೋರು ಮಾಡಿಲ್ಲ ರೀ. ಎಲ್ಲ ಥರ ವಿಚಾರ ಮಾಡಬೇಕಲ್ಲ, ಸುಮ್ಮನೆ ಜೋರು ಮಾಡ್ಕೋತ ಕುಂತ್ರೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಅಲ್ಲಿ ಆಫೀಸಿಗೆ ಹೋಗಿ ಭೇಟಿ ಆಗ್ಬೇಕು, ಅವ್ರಿಗೆ ಕಷ್ಟ, ನಮಗೆ ಕಷ್ಟ. ಹಂಗೆ ಗಪ್ಪ ಅದೇ ಪಾರ್ಸಲ್ ಮಾತ್ರ ಬಂತು ಸ್ನೇಹಿತರೆ. ಯಾರು ಆರ್ಡ್ರ್ ಕೊಡ್ತೀರಿ ಜಲ್ದಿ ಸಿಗ್ತಾ ನೋಡಿರಿ. ವಿಡಿಯೋ ಮಾಡ್ತೀನಿ ರೀ ಸಂಜಿಕ. ಪ್ಯಾಕಿಂಗ್ ಹುಚ್ಚೋದು ಚೆಂದ ಪ್ಯಾಕಿಂಗ್ ಮಾಡ್ಯಾರ ನೋಡಿ. ನಾನು ಇನ್ನು ಆರ್ಡ್ರ್ ಕೊಟ್ಟಿದ್ದು ಬಂದಿಲ್ಲ ರೀ, ಇವು ಮೊನ್ನೆ ಆರ್ಡ್ರ್ ಕೊಟ್ಟಿದ್ದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾ ಕಡಿಟ್ಟು ಬ್ಲೌಸ್ ಕಟಿಂಗ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಇಷ್ಟು ಪಿಕೋ ಹಾಕೋದವು, ಪಿಕೋ ಹಾಕಕ್ಕೆ ಇಟ್ಟೀನಿ. ಇಲ್ಲಿ ಅವು ಕಾಜಿ ಗುಂಡಿ ಮಾಡ್ಬೇಕಂತ ಪಿಕೋ ಹಾಕ್ಬೇಕಂತ ಇಟ್ಟೀನಿ ರೀ. ಆಡಕನ ಕುಂತೆ ಕಟ್ ಮಾಡ್ಬೇಕಂತ ಆರ್ಡ್ರ್ ತೊಗೊಂಡೆ. ಗಿರೇಕಿ ಬಂದು ಹಂಗೆ ಗಿರೇಕಿ ಕೊಟ್ಕೊಂಡೆ. ಇವತ್ತಿನ ತನಕ ಗಿರೇಕಿ ಕೊಟ್ಟೆ. ಒಮ್ಮಕ್ಕೆ ಚೌಳಕಾಯಿದ್ದು ಮುರಿಬೇಕಂದೆ. ನಾವು ಸೋಸ್ತೀವ, ನೀನು ಇದು ಮಾಡು ಪಿಕೋ ಹಾಕಂದ್ರು. ಅದೊಂದು ಸೀರೆ ಪಿಕೋ ಹಾಕೋದೈತೆ ರೀ. ಪುಟ್ಟಕ್ಕ ಬಂದು ನೋಡಿ, ಇದು ಅವಿದು ಉಂಡಿ ಸೀರೆ ಸ್ನೇಹಿತರೆ. ಚಲೋ ಐತ್ರಿ ಸೀರೆ, ಆದ್ರೆ ಮಸ್ತ್ ಐತೆ. ಪಿಕೋ ಪಾಲ ಮಾಡಕ್ಕೆ ಅಂತಂದ ಪಿಕೋ ಹಾಕಕ್ಕೆ ಕುಂದ್ರಕ್ಕೆ ಆಕೆ ಬರೋಕೆ
ಆಕೆ ಗೊತ್ತಿಲ್ಲ ಅಂತ ಅದಕ್ಕೆ ಕನಸ್ಬಿತ್ತು ನಿಮ್ಮ ಮಗ್ಗ ಅಂತಂದೆ ತೊಗೊಂಬಂದಾಳ. ನಾನು ಸೋಸ್ಬೇಕಂದ್ರೆ ನಮ್ಮ ಅತ್ತಿದ್ರು ಸೋಸ್ತೀನಿ ಒಲಿ ಅಂತಂದು ಅಜ್ಜಿನೂ ಸೋಸಾಕತ್ತ ಹೊಡಿ. ನಮ್ಮ ಅಜ್ಜಿ ನೋಡಿರ್ಬೇಕು ರಗಡ್ಸಲೆ ಏನಾಗುತ್ತೆ ನಿಂತು ಮಾಡಿ ಉಂಡಿ ಸೀರೆ ತಂದ್ರೆ ಇದು ಮಾಡ್ಬೇಕಂದೆ. ಉಂಡಿ ಸೀರೆ ಎಲ್ಲಿಗೆ ಮನ್ಯಾಗ ಅದೀನಲ್ಲ ಮುಂಜಾನೆ. ಶ್ರಾವಣಿನೂ ಬಂದು ನೋಡಿ ಸ್ನೇಹಿತರೆ, ಶ್ರಾವಣಿನೂ ಬಂದು ಚೌಳಿಕಾಯಿ ಸೊಸು ಅದು ನೋಡಿ ಪಟ್ ಇಬ್ಬರು ಅತ್ತಿ ನಮ್ಮಮ್ಮ ದೊಡ್ಡಮ್ಮ ಮುರಿದ್ರು ನೋಡಿ. ಶ್ರಾವಣಿ ಒಂದು ಇದು ಹಳೆ ಹಾಕಿ ಫ್ರಿಜ್ನ ಇಟ್ಬಿಡು ಮಾರಿ ತಕೋ. ಶ್ರಾವಣಿ ಕೈ ಕೊಡ್ತೀನಿ ರೀ ಇಟ್ಟು ಬರ್ತಾ ಪುಟ್ಟಕ್ಕ ಬಂದು ಅಡ್ಡಾಗಿ ಅವ್ರಿ ಹಚ್ಬೇಕಂತೀನಿ ರೀ. ಕರಿಕಾಳು ಬಂದು ನನಗೆ ಕಾಡಾಕತ್ತಾವ್ರಿ ಸಸಿ ಆತಾಡ್ರಿ ಕರಿಕಾಳು ಅಂತೀನಿ ರೀ. ಆಕೆ ಗಂಗೋಜಿ ನೀ ಯಾಕತ್ತಿ ನೋಡಿ ಉಪ್ಪು ಸಚ್ಚಕತ್ತೀನಿ. ನೀಲಮ್ಮ ಹೊಲಿಗೆ ಬಿಚ್ಚಕತ್ತೀನಿ ರೀ. ಹಾಂ ಕಟ್ ಮಾಡಿಬಿಡಲ್ಲ ಈಗ ನೋಡಿ ಇಲ್ಲಿ ನೋಡಿ ಜ್ಯೋತಿನ ನೋಡಿ. ಅಮ್ಮ ಹಾಯ್ ಮಾಡಮ್ಮ. ಹಾಯ್ ಚಿನ್ನಿಗ ಹಾಯ್ ಮಾಡವಲ್ಲ ಯಾವ ಹಾಯ್ ಮಾಡು ಹಳಕತ್ತ ಅಂತ ಅವ್ರು ಕರ್ಕೊಂಬಂದು ಹಾಯ್ ಮಾಡಮ್ಮ. ಹಾಯ್ ಮಾಡಮ್ಮ. ಅರವ ಈಗ 5ರಾಗ ಹೊಟ್ಲದಾರ್ರಿ ಅದಕ್ಕೆ ನಮ್ಮ ಗಂಗೋಜಿ ತಮ್ಮಂಗೆ ಕರ್ಕೊ ಅಂತ ಆಗಿನಕಾಗೈತೆ ಏನು ತಲೆ ಹೊಡ್ಯಾಕತ್ತೈತಿ ಅವಾಗ ಗಂಗೋಜಿ ತಲೆ ದಿಮ್ಮ ಅನ್ನಕತ್ತೈತಿ. ಹಾಂ ಗುಳಿ ಪಳಗಿ ನುಂಗಲ್ ಭಯಂಕರ ತಿರಿ ಇವತ್ತು ಎಲ್ಲಿ ಇವತ್ತು ಪುರ್ಸತಿ ಇಲ್ಲ ಗಿರಾಕಿಗಳು ಹೊಡಿಸ್ತಾರೆ ಅಕ್ಕಿ ಓದಕ್ಕೆ 10 ಮುನ್ನಕ್ಕೆ ಬಂದೈತೆ ರೀ. ಹೊಂಟು ನೀಲಮ್ಮ ಲೇ ಸುಮ್ಮನೆ 7:35 ಆಗೈತೆ ರೀ. ಇವ ಮನೆಗತ್ತೆ ನೋಡ್ರಿ 1:03 ನನಗೂ ಗಿರಾಕೊಂಡ್ ಪುರ್ಸತಿ ಇಲ್ಲ ಸ್ನೇಹಿತರೆ. ಪ್ಯಾಕಿಂಗ್ ಬಂದು ಅಲ್ಲೇ ಓದಿರಿ ಕಸ ಹುಡುಗದಲ್ಲ ಅಂಗಳ ಕಸ ಹುಡುಗೇನು ರೀ. ಇಷ್ಟು ಅಜ್ಜಿ ಗುಂಡಿ ಮಾಡಿದ್ದು ಉಕ್ಸ್ ಹಚ್ಚಿದ್ದು ಹಚ್ಚಿದ್ ನೋಡಿ ಸ್ನೇಹಿತರೆ. ಮಾಡ್ಕೊಂಡ್ರೆ ಅದಾಗತ್ತೆ ರೀ. ಇವು ಅರ್ಜೆಂಟ್ ಹೊಲಿಬೇಕು ರೀ. ಈಗ ಅಮೌಂಟ್ ಬಂದವು ಸ್ನೇಹಿತರೆ. ಇವು ಅರ್ಜೆಂಟ್ ಕಟ್ ಮಾಡ್ಬೇಕಂದ್ರೆ ಆಲೇಲಿ ಇವತ್ತು ಏನಾರು ಮಾಡ್ಕೋಬೇಕಂತೀನಿ ಏನಾಗಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ. ಸಣ್ಣ ರವದ್ದು ಹೆಚ್ಚ ಹೊಳಿದು ಹಂಗೆ ಐತೆ ರೀ. ಸ್ವಲ್ಪ ಉಪ್ಪಿಟ್ಟು ತಿರುಗಿಬಿಡ್ತೀನಿ. ಚೌಳಿ ಕಪ್ಪಲ್ಲಿ ನಾಳೆ ಮಾಡಿರಾತು ಸಣ್ಣ ಉಪ್ಪಿಟ್ಟು ಉಂಟಿಲ್ಲಪ್ಪ ಏನು ಮಾಡಿ ಮಮ್ಮಿ ನನ್ನ ಗಾಳಿ ಶಾಲಾಗ ಐತಲ್ಲ ಮಟ್ಟ ಅಂತ ಸಿವ್ ನೋಡಿದೇವ ಕಾಕ ಸಿನ್ನದಾಗ್ಬಿಟ್ಟಿರ್ತಾವ ಆಕ ಉಪ್ಪಿಟ್ಟು ಮಾಡ್ತೀನಿ. ದಿನ ನೀನೇ ಶಾವಿಗೆ ಮಾಡ್ಕಟ್ಟಂದಿರ ಕಾರ್ಕಾರ್ದ ಅತ್ತಾಗ ನಮ್ಗೇನು ಏನು ಅನ್ಸಂಗಿಲ್ಲ ಸಿಹಿ ಅನ್ನಂಗೈತಿ. ಸಿಹಿ ಕಟ್ಟಿದ್ರೆ ನಂಗೆ ಕಾರ್ಕಾರ್ದ ಅನ್ನಂಗೈತಿ. ನಿನ್ನ ಮಗನ ಹುಳ ಭಾಳ ಅದಾವ. ಈ ಸಲ ಖಾರ ಮಸ್ತಾಗ ಸಣ್ಣ ರವ್ದು ಉಪ್ಪಿಟ್ಟು ಹೋಟೆಲ್ ಹಂಗೈತೆ ಮಸ್ತ್ ಕೊತ್ತಂಬರಿ ಹಾಕಿ ಸೂಪರ್ ಮಾಡಿಬಿಡ್ತೀನಿ. ಚೋಡ ಹಾಕ್ಕೊಂಡ್ ಮಸ್ತ್ ಜಮಾಸಿ ಮುಕ್ಕೊಂಬಿಡ್ರಿ ಆರಾಮ್. ನಿಮ್ಮ ಮುತ್ಯ ಕೊಡು. ಹಾಂ ಅಲ್ಲ ನಿಮ್ಮ ಮುತ್ಯ ಕೊಡಲ್ಲ ನಾನು ಉಪ್ಪಿಟ್ಟು. ನಿಮ್ಮ ಮುತ್ಯ ಕೊಡಲ್ಲಪ್ಪ ಕೊಳ್ಳೆ ಬೇಡ ನಿಮ್ಮ ಮುತ್ಯಾಗ. ಹಾಂ ಬಿಸಿ ಉಪ್ಪಿಟ್ಟು ಕೊಡೋಕೆ ಮುತ್ಯಾಗ ಓದು ಕೊಡಬೇಕು. ಮುತ್ಯಾಗ ನಿಮ್ಮ ಮುತ್ಯಾಗ ನೀವು ಊಟ ಕೊಡಬೇಕಿಲ್ಲ. ನಮ್ಮ ಕರ್ತವ್ಯ ಅದು. ಯಾರ ಕರ್ತವ್ಯ? ಇವತ್ತೊಬ್ಬರು ಸ್ನೇಹಿತರೆ ಅಡ್ಡರ ಮಕ್ಕಳು ಬರ್ತಾರೆ ನೋಡಿ. ಈಗ ಬ್ಯಾಗ್ ತೆಗಿ ನೀವು ಅಷ್ಟೇ ಇಟ್ಕೊ. ಇವತ್ತೊಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ನಿಮ್ಮ ಅಜ್ಜರಿಗೆ ಊಟ ಕೊಡ್ತೀರಿ ಪುಣ್ಯ ಒಳ್ಳೇದಾಗಲಿ ಪುಣ್ಯ ಬರ್ತೀರಿ ಅಂತಲ್ಲ. ಪುಣ್ಯ ಬರಲಿ ಒಳ್ಳೇದೂ ಆಗತ್ತೆ ರೀ. ಪುಣ್ಯ ಬರ್ತಿರಲ್ಲ. ನಮ್ಮ ಕರ್ತವ್ಯ ಸ್ನೇಹಿತರೆ ಕೊಡಲೇಬೇಕು. ಯಾಕಂದ್ರೆ ನಮ್ಮ ಅಪ್ಪಾರ ನಾವು ಕೊಡಲ್ಲ ಸ್ನೇಹಿತರೆ. ನಮ್ಮ ತಂದೆ ಇದ್ರು ಕೊಡ್ತಿದ್ವಿಲ್ಲ. ಹಂಗೆ ನಮ್ಮ ಜವಾಬ್ದಾರಿ ಇರ್ತಾವೆ. ನಮ್ಮ ತಂದೆ ಸರಿ ಅಂತ ನೋಡ್ಕೊಂಡು ಹೋಗ್ಬಿಡ್ತೀವಿ ರೀ. ಈಗ ನಮ್ಮ ಇವ್ರ ಅಪ್ಪ ಶ್ರಾವಣಿಯರ ಅಪ್ಪ ಇದ್ರೂ ಯಾಕಂದ್ರೆ ಜರ ಬಸ್ ಮಾಡಿಕೊಡು ಅಂತ ನನಗೆ ಹೇಳ್ತಿದ್ರಿಲ್ಲ ರೀ. ಇವತ್ತಿದ್ರು ಸ್ನೇಹಿತರೆ ಗಂಡು ಮಕ್ಳು ಮನೆಯಾಗಿದ್ರು ಮಾಡಿಕೊಡು ನಮ್ಮ ಅಪ್ಪಗೂ ಅಡುಗೆ ಮಾಡೋಕ್ಕಲ್ಲ ನೀ ಅಂತ ಕೇಳ್ತಿದ್ರಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ನಾನು ಮಾಡಿಕೊಡ್ತೀವಿ ಸ್ನೇಹಿತರೆ. ಅಷ್ಟೇ ಪುಣ್ಯ ಬರ್ತೀರಿ. ನಮ್ಮ ಮಕ್ಕಳು ಪುಣ್ಯ ತಟ್ಟರೆ ಸಾಕು. ನನ್ನ ಮಕ್ಳು ಕಷ್ಟಪಡಬೇಡ. ನನಗೆ ಎಷ್ಟೇ ಕಷ್ಟ ಬರಲಿ, ನನ್ನ ಕುತ್ತಿಗೆ ಕಷ್ಟ ಬರಲಿ, ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನೋ ಇದೈತೆ. ದೇವ್ರ ಮುಂದೆ ದೀಪ ಹಚ್ಬೇಕು ರೀ. 7:30 ಆಗೈತೆ. ದೇವ್ರ ಮುಂದೆ ದೀಪ ಹಚ್ಚಿ ಇಟ್ಟು ಒಂದು ಬಾಕಿಟಿ ತೊಡ್ಕೊಂಡು ಮುಚ್ಚಿಟ್ಟು ನೋಡಿ ಸ್ನೇಹಿತರೆ. ನಿಮ್ಗೆ ನಾ ಉಪ್ಪಿಟ್ಟು ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳಿದೆ. ಆ ವಿಡಿಯೋ ಕಂಟಿನ್ಯೂ ಮಾಡೋದು ಆಲಿಲ್ಲ ರೀ. ಉಪ್ಪಿಟ್ಟು ಮಾಡಿ ಮುತ್ಯಾಗ ಕೊಟ್ಟು ಶ್ರಾವಣಿ ಉಂಟಾಳ. ಶ್ರಾವಣಿ ಹೆಂಗಾಗೈತೆ ಟೇಸ್ಟ್? ಶ್ರಾವಣಿ ಸಖತ್ತಾಗೈತೆ. ಹೋಟೆಲ್ ಸೇಮ್ ಆಗೈತೆ ನೋಡಿ. ಮುತ್ತೆ ಏನಂದಮ್ಮ? ಹಾಂ ಮುತ್ತೆ ಏನಂದ? ಅಕ್ಕಿನೇ ಹಾಕೊಂಡು ಕೊಟ್ಟಾಳೆ. ಎಷ್ಟಕ್ಕನ ಹಾಕೊಂಡು ಹೋಗವ ಅಂತ ಹೇಳಿ ಸ್ನೇಹಿತರೆ. ಇನ್ನು ಇಷ್ಟೈತೆ. ನಾನು ಊಟ ಮಾಡಬೇಕು. ಶ್ರಾವಣಿ ಉಂಡಾಳ ಮುತ್ಯಂದಾಗೈತೆ. ಮಸ್ತಾಗೈತೆ ಉಪ್ಪಿಟ್ಟು. ತೆಗೆದು ಸಾಕು ಸ್ನೇಹಿತರೆ. ಗಮ್ ಅಂತೈತೆ ನೋಡ್ತಿರ್ಬೇಕಿಲ್ಲೇ. ನೀವು ಉಪ್ಪಿಟ್ಟು ಭಾಳ ಇಷ್ಟ. ಬಿಸಿ ಚೋಡ ಹಾಕೊಂಡು ತಿನ್ಬೇಕಿ. ನೀವು ಚೋಡಕ್ಕೆ ನಾನು ಇವಾಗ ಕುಂತಾನ್ರಿ. ಇವಾಗ ಉಣಿಸ್ಬೇಕು ಸ್ನೇಹಿತರೆ. ನಾನು ಒಂದು ಆರ್ಡ್ರ್ ಇಟ್ಟಿದ್ದೆ ಸೀರೆ. ಕದ ಹಾಕ್ಬಿಡವ ಸೀರೆ ಆರ್ಡ್ರ್ ಇಟ್ಟಿದ್ದೆ. ಓ ಫ್ರೆಂಡ್ಸ ಮಮ್ಮಿ ಊಟ ಉಂಡಕ್ಕೆ
ತೋರಿಸಿ ನಮಗೆ ಆಸೀನ್ರಿ ಮುಖಂದಾನ್ರಿ ಮಮ್ಮಿ ಪಿಕೋ ಹಾಕ್ಯಾಡ್ರಿ ಸರ್ ಮಮ್ಮಿ ಹಾಕಕತ್ತಾಳ ನೋಡ್ರಿ. ನೋಡಿ ಸ್ನೇಹಿತರೆ, ಇಲ್ಲೇ ಫುಲ್ ಬೆವ್ರಿ ಏನು ಮಾಡೋಕ್ಕಾಗಲ್ಲ, ಸುಸ್ತಾಗಿ ಸ್ನೇಹಿತರೆ ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, ಮಮ್ಮಿ ಬೆವ್ರು ಬರಾಕತ್ತೈತ್ರಿ. ಪಾಪ ಅಲ್ಲ ರೀ, ಪಾಪ ಅಂದ್ರೆ ಆಯ್ತವ, ಪುಣ್ಯ ಮಾಡಬೇಕಲ್ಲ ಸರ್. ಅಷ್ಟು ಕಟ್ ಮಾಡ್ಬೇಕಂತಿಟ್ಟಿರಿ. ಇಷ್ಟು ಪಿಕ್ ಹಾಕೊಂಡು ಮುಕ್ಕೊಂಡ್ರೆ ನಾಳೆಗೆ ನೆಶ್ಶಿನಾಗ ಎದ್ದು ಅಡುಗೆ ಮಾಡ್ಕೊಂಡು ಇಷ್ಟು ಆರ್ಡ್ರ್ ಹಾಕಿ ಬರ್ತೀನಿ ರೀ. ಪ್ಯಾಕಿಂಗ್ ಬಿಚ್ಚೋದು ಆಗಲಿಲ್ಲ ಸ್ನೇಹಿತರೆ, ನಾಳೆ ಬಿಸ್ತೀನಿ ರೀ ಮುದ್ದೆ ಹಾಕೊಂಡು ಬಂದು. ನೀವು ರಕ್ಷಾ ಬಂಧನ ಬಂದಲ್ಲ ರೀ, ರಕ್ಷಾ ಬಂಧನಕ್ಕೆ ನನ್ನ ಸೀರೆ ಬೇಕು, ನಿನ್ನ ಸೀರೆ ಬೇಕು. ಮತ್ತು ಇದು ಎಷ್ಟನೇ ತಾರೀಕಿಗೆ ಮಮ್ಮಿ ರಕ್ಷಾ ಬಂಧನ? ಆಯ್ತಾರ ಶನಿವಾರ ಅಂತಾರ, ನನಗೆ ಗೊತ್ತಿಲ್ಲ ಪಕ್ಕ. ನಾವು ಮಾಡಬೇಕು ಸ್ನೇಹಿತರೆ, ಇದೊಂದು ನಾಳೆಗೆ ಒಂದು ಅಮೌಂಟ್ ಬರ್ತಾವ್ರಿ. ₹1 ಅಮೌಂಟ್ ಇಲ್ಲ ಮನ್ಯಾಗ ಎದ್ರು. ಅದು 5,000 ಅಂತ ಸದ್ ಮಾಡ್ತೀನಿ. ಕೊರಿಯರಿಗೆ ಎಲ್ಲರ ಪುಸ್ತಕ ಹೋಗ್ಬೇಕ್ರಿ ಈಗ. ಮತ್ತು ಈ ಮಾಲಕ್ಕಿ ನೀನು ಆರ್ಡ್ರ್ ಕೊಟ್ಟಿದ್ರಿ, ಮನೆ ಆರ್ಡ್ರ್ ಕೊಟ್ಟು ಬಂದಾವು. ಹಂಗೆ ಆರ್ಡ್ರ್ ಕೊಡೋದೇ ಸ್ನೇಹಿತರೆ, ಎಲ್ಲಿ ಬರ್ತಾರೆ ಹೇಳಿ ರೊಕ್ಕ. ಮತ್ತು ₹5,000 ಸಜ್ಜು ಮಾಡ್ತೀನಿ ಬ್ಯಾಂಕಿಗೆ ಕಟ್ಟಬೇಕಂತ. ಎಲ್ಲ ಕಡೆ ಹಿಡಿದು ಬಡ್ದಾಡಿ ಜನ ಸಣ್ಣಾಗೈತೆ ನೋಡಿ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ರಿ. ನೋಡಿ ಬೆವ್ರಿ ಸುಸ್ತಾಗೈತೆ ರೀ, ಮಲ್ಕೋಬೇಕಂದೆ. ಇವತ್ತು ಎಷ್ಟು ಹಾಕಾರಾದ್ರೂ ಬರೀ ಉಜ್ರಿಡಿಲಿ ಬಂದವ್ರುಗಳು ಮಾತಾಡಿ ಗಿರಾಕಿಗೂ ಮಾತಾಡಿ ತಿಳಿಸ್ಬೇಕು. ಕುಸ್ತಿ ಹಿಡಿದೈತಿ ಶ್ರಾವಣಿ ಹೆಂಗಂತ ಹೊಡಿ ಕುಸ್ತಿ ಹಿಡಿದು ಹೋಗುತ್ತಂತ. ಇದಕ್ಕೆ ಪಾಲು ಹಚ್ಬೇಕ್ರಿ, ಪಿಕೋ ಮಾಡಬೇಕು. ಸ್ವಲ್ಪ ಇದಾವ್ರಿ, ಆದ್ರೆ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಪಿಕೋ ಪಾಲು ಮಾಡ್ಬೇಕು ನೋಡಿ. ಇದು ಪಿಕೋ ಪಾಲು ಮಾಡಿ ದಾರ ತೆಗೆದು ಅವ್ರು ಬೇರೆ ಹಾಕ್ಬೇಕು. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಗುಡ್ ನೈಟ್. ಬಾಯ್, ಗುಡ್ ನೈಟ್.